ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜೈ ಭೀಮ್ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ಜಮಖಂಡಿ ತಾಲೂಕಿನ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ದಳವಾಯಿ ಎಂಬ ವೈದ್ಯೆ ರೋಗಿಗಳ ಮೇಲೆ ಹಾಗೂ ಸಾರ್ವಜನಿಕರಿಗೆ ತನ್ನ ಅಧಿಕಾರ ಉಪಯೋಗಿಸಿ ದರ್ಪ ಹಾಗೂ ಗೂಂಡಾ ವರ್ತನೆಯನ್ನ ಮಾಡಿದ್ದನ್ನ ಖಂಡಿಸಿ ಪ್ರತಿಭಟನೆ. ವೈದ್ಯಕೀಯ ಪರೀಕ್ಷೆಗೆ ಬಂದ ಗರ್ಭಿಣಿ, ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಜಮಖಂಡಿ ನಗರದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಗರ್ಭಿಣಿಗೆ ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸದ ವೈದ್ಯಕೀಯ ಸಿಬ್ಬಂದಿ, ಪರೀಕ್ಷೆ ನಡೆಸದೆ ಬೇರೆ ಆಸ್ಪತ್ರೆಗೆ ಹೋಗಿ ಎಂದ ಆಸ್ಪತ್ರೆ ಸಿಬ್ಬಂದಿ. ಬಾಗಲಕೋಟೆ ಜಿಲ್ಲೆ ತೆರದಾಳ ತಾಲೂಕಿನ ಹನಗಂಡಿ ಗ್ರಾಮದ ಹೀನಾ ಯಾದವಾಡ ಎಂಬ 9 ತಿಂಗಳ ಗರ್ಭಿಣಿ ಮಧ್ಯಾಹ್ನ 1 ಗಂಟೆಗೆ ಬಂದರೂ ತಿರುಗಿ ನೋಡದ ಆಸ್ಪತ್ರೆ ಸಿಬ್ಬಂದಿ. ಆಸ್ಪತ್ರೆ ಸಿಬ್ಬಂದಿ ತರಾಟೆಗೆ ತೆಗೆದುಕೊಂಡ ಗರ್ಭಿಣಿ ಸಂಬಂಧಿಕರು ಹಾಗೂ ಸಾರ್ವಜನಿಕರಿಂದ ಆಸ್ಪತ್ರೆಯಲ್ಲಿ ವಾಗ್ವಾದ. ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ. ಇದು ಜೈ ಭೀಮ್ ಟಿವಿ ಕರ್ನಾಟಕ. ನಮಸ್ಕಾರ. ಪ್ರೈವೇಟ್ ದವಾಖಾನೆ ಇದನ್ನೇನು ಮಾಡಬೇಕಿಲ್ಲ ಮಾಡಿ ಬೇರೆ ಮೊದಲ ನಾಳೆ ಮಾಡ್ಬಿಡ್ತಾರೆ ಒಳಗೂ ಯಾರು ಸರ್ ನಾಳೆ ಮಟ್ಟ ನಾವು ಇಲ್ಲ ಕೊಡ್ತೀವಿಲ್ಲ ಪ್ರತಿಭಟನೆ ಮಾಡ್ಬೋದು ಬಾಕಿ ಈಗ ಪೇಷಂಟ್ ಕೇಂದ್ರ ಆಗಿದ್ರೆ ಅದು ಸಾಯಿಲ್ ರಂಗನ ಪೇಷಂಟ್ ಯಾವ ಪೇಷಂಟ್ ಈಗ ನಮ್ಮ ಮಗಳನ್ನ ಶ್ರೇಷ್ಠ ದೌರ್ಜನ್ಯ ಮಾಡ್ಲಾಕ ಡಾಕ್ಟರ್ ಅಂತ ಹೇಳಿ ಒಂದು ದವಾಖಾನೆ ಪ್ರತಿಭಟನೆ ಮಾಡಾಕ್ತೀವಿ. ಸಾವಳಿ ಡಾಕ್ಟರ್ ಇಂದ ದಲಿತರ ಪ್ರತಿಭಟನೆ ಪ್ರತಿಭಟನೆ ಮಾಡ್ರೆ ನಮಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಸಿಗಂಗಿಲ್ಲ. ಯಾಕಂದ್ರೆ ನಾವು ದಲಿತರು ಇದೀವಿ. ಅವ್ರ ಅದಕ್ಕೇನೈತಿ ನಾವು ಪ್ರತಿಭಟನೆ ಮಾಡ್ಬೇಕು. ನಾವು ಹನಗಂಡಿಂದ ಬಂದೀವ್ರಿ. ಅಲ್ಲಿ ಬನಟ್ಟಿಗೆ ತೋರಿಸಿವ್ರಿ. ಅಲ್ಲಿ ಸೌಲಭ್ಯ ಇಲ್ಲ ಅಂತ ಅವ್ರು ಬರೋದ ಇಲ್ಲಿ ಕಳ್ಸಾರಿ. ನಾವು ಜಮಖಂಡಿಗೆ ಬಂದ ಮೇಲೆ ಅವರು ಇಲ್ಲಿ ಸೌಲಭ್ಯ ಸಿಗಂಗಿಲ್ಲ, ಇಲ್ಲಿ ಇಲ್ಲ ಅಂತ ಬಾಗಲಕೋಟೆಗೆ ಬರೆದ ಕಳ್ಸಾಕತ್ತಾರಿ ನಮಗೆ. ಮತ್ತು ನಾವು 9 ತಿಂಗಳು ಎಲ್ಲ ಮುಗ್ದವ್ರಿ. ಅದು ಹೇಳಕತ್ತೀವ್ರಿ, ಅವ್ರಿಗೆ ಕೇಳವಾಲ್ವು ರೀ. ನನಗೆ ನೋವು ಆಗಾಕತ್ತೈತ್ರಿ, ಅದನ್ನು ಕೇಳವಾಲ್ರಿ ಅವರು. ಎಷ್ಟು ಗಂಟೆಗೆ ಬಂದಿರಿ ನೀವು ಇಲ್ಲಿ? ನಾವು 1 ಗಂಟೆಗೆ ಬಂದೀವ್ರಿ. ಬಂದ ಕೂಡಲೇ ಏನು ಲೆಟರ್ ತೋರಿಸಿದ್ರಿ ಅದನ್ನು? ಅದನ್ನು ತೋರಿಸಿವ್ರಿ. ಅದನ್ನು ತೋರಿಸಿದ್ಮೇಲೆ BP ಇದನ್ನ ಏನೇನೋ ಹೇಳಿ ನಮ್ಮನ್ನು ಬರೆದ ಕಳ್ಸಕತ್ತಾರೆ. ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಹೀನಾ ಆಬಿದ್ ಹುಸೇನ್ ಯಾದವಾಡ. ಹನಗಂಡಿ ಅವ್ರಿ ಮಗಳಿಗೆ ರಾಗನಿಗೆ ಬನಟ್ಟಿಗೆ ಬಂದಿವ್ರಿ ಸರ್. ಬನಟ್ಟಿಗೆ ಬಂದಿಂದ ಇಲ್ಲ ಎಲ್ಲ ಸೌಲಭ್ಯ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಜಮಖಂಡಿಗೆ ಬಂದಿವ್ರಿ ಸರ್. ಜಮಖಂಡಿ ಬನಟ್ಟಿ ಇಲ್ಲಿ ನಾವು 1 ಗಂಟೆಗೆ ಬಂದಿದ್ರಿ. 1 ಗಂಟೆಯಿಂದ ಯಾರು ಡಾಕ್ಟ್ರುಗಳು ಇಲ್ಲ, ಮೇಡಮ್ ಇಲ್ಲ, ನಾವು ಬೇರೆ ಕಡೆ ಬರ್ದು ಕೊಡ್ತೀವಿ ಅಂತೇಳಿ ಅನ್ನಕತ್ರಿ. ಈಗ ಬೇರೆ ಕಡೆ ಅಂದ್ರೆ ಡಾಕ್ಟ್ರುಗಳು ಬಂದಿರೋದಕ್ಕೆ ಕೇಳಿರಿ ನಾನು
ಇಲ್ಲೇ ಬಂದಿಲ್ಲ ಅವ್ರೆಲ್ಲ ರಿಪೋರ್ಟ್ ಕಳ್ಸೀನಿ ಹಿಂಗೆ ಅವ್ರು ಅಲ್ಲೇ ಹೇಳ್ಯಾರು ಅದು ಬೇರೆ ಕಡೆ ಹೋಯ್ತು ಅಂತ ಹೇಳ್ಯಾರಕ್ಕೆ ಡಾಕ್ಟ್ರು ಅಂದಾರೆ ಸಮಸ್ಯೆ. ನಿಮ್ಮ ಹೆಸರೇನು ರೀ? ಹುಸೇನ್ ಸಾಬ್ ಮನಿ ಸಾವಲ್ಲ ಸರ್. ಸಾವಳಗಿಂದ ಎಲ್ಲಿ ಬಂದಿರಿ? ಹಾಂ ಹನ್ನಗಂಟೆ ನಾವು ಹನಗಂಡಿಯಿಂದ ಬಂದಿರಿ. ಹಾಂ ಅಂದ್ರೆ ಎಷ್ಟು ಗಂಟೆ ಆಯ್ತು ಬಂದ್ರಿ? 1ಕ್ಕೆ ರೀ ಸರ್. 1ಕ್ಕೆ ಬಂದ್ರಿ, ನೀವು ಡಾಕ್ಟ್ರ್ ಬಂದಿಲ್ಲ? ಹಾಂ ಇಲ್ಲ ಕೇಳಿದ್ರೆ ಏನು ಹೇಳ್ತಾರೆ ರೀ ಅವರು? ಇಲ್ಲ ಎಲ್ಲ ಬೇರೆ ಕಡೆ ಒಯ್ದೆ ತಂದಾರ ಅಂತ ಹೇಳಿ ಇವರು ಕೈಯಾನವ್ರ ಹೇಳ್ಬಿಟ್ಟಾರೆ. ಒಂದು 4 ತಾಸು ರೀ. ಈಗ ಏನಾಯ್ತು ರೀ? ಇಲ್ಲೇ ಐತಲ್ಲ ಬರ್ಕೊಂಡಾರ ನೋಡ್ರಿ ಅಲ್ಲಿ ಐತೋ ರಿಪೋರ್ಟ್ ಇಲ್ಲೇ ಪೇಷಂಟ್ ಹೇಳತ್ತಾರಲ್ರಿ ಈಗ ಅದು 3 ತಾಸು ಬಿಟ್ಟು ಸಹಿ ಮಾಡಿದ್ರಿ ಸರ್. ಸರ್ 3 ತಾಸು ಆಗಂತ ಸಹಿ ಮಾಡ್ಯಾನ್ರಿ. 3 ತಾಸು ಸಹಿ 3 ತಾಸು ಆಗಂತ ಸಹಿ ಮಾಡ್ಯಾನ್ರಿ. 3 ತಾಸು ಸಹಿ ಎಷ್ಟು ಬೆಲ್ಲ ಅಂತ ಹೇಳಿದ್ರಿ ಸರ್? ಚೆನ್ನಾಗಿ ಮಾತಾಡ್ರಿ ನೀವು. ನಾವು ಪಬ್ಲಿಕ್